ಗುಡ್ ಮಾರ್ನಿಂಗ್ ಡಿಯರ್ ಸ್ಟೂಡೆಂಟ್ಸ್. ಲಾಸ್ಟ್ ಕ್ಲಾಸ್ನಲ್ಲಿ ನಾವು ಕಲಿತ ಪಾಠ ಅಂತಕ್ಕಂಥ ಪದ್ಯದ ಬಗ್ಗೆ ತಿಳ್ಕೊಂಡಿದ್ವಿ, ಹೌದಾ? ಎಸ್ ಚಿಲ್ಡ್ರನ್. ಅಲ್ಲಿ ಸ್ವಲ್ಪ ಹಾಗೆ ಗ್ಲಾನ್ಸ್ ಮಾಡೋಣ. ಏನಿತ್ತು, ಒಂದು ಹುಡುಗ ಸ್ಲೇಟು ಬಳಪ ಪಾಟಿಯನ್ನು ಹೊತ್ತು ಹೊಸ ಬಟ್ಟೆಯನ್ನು ಧರಿಸ್ಕೊಂಡು ಸ್ಕೂಲಿಗೆ ಹೋಗ್ತಿರ್ತಾನೆ. ಆ ಸಮಯದಲ್ಲಿ ಒಂದು ನಾಯಿಗೆ ಆತ ಕಲ್ಲನ್ನು ಹೊಡೆದು ಯಾವ ರೀತಿ ತಪ್ಪನ್ನು ಅರಿವು ಮೂಡಿಸ್ಕೋತಾನೆ ಅನ್ನೋದ್ರ ಬಗ್ಗೆ ಆ ಪದ್ಯ ಇತ್ತು, ಹೌದಾ? ಎಸ್ ಚಿಲ್ಡ್ರನ್. ಸರಿ, ಹಾಗಾದರೆ ಈಗ ಮುಂದಿನ ಒಂದು ಪಾಠದ ಬಗ್ಗೆ ಈ ತರಗತಿಯಲ್ಲಿ ತಿಳ್ಕೊಳ್ತಾ ಹೋಗೋಣ ಚಿಲ್ಡ್ರನ್. ಅದಕ್ಕಿಂತ ಮುಂಚೆ ನಾನು ನಿಮಗೊಂದಷ್ಟು ಕ್ವಶನ್ಸನ್ನು ಕೇಳ್ತೇನೆ, ಆನ್ಸರ್ ಮಾಡ್ತೀರಿ? ಎಸ್. ನೀವು ಸ್ಕೂಲಿಗೆ ಬರ್ತಿರ್ತಕ್ಕಂಥ ಸಮಯದಲ್ಲಿ, ಈ ಹಿಂದೆ ಹೋದನೇ ವರ್ಷದಲ್ಲಿ ನೀವು ಸ್ಕೂಲಿಗೆ ಬರ್ತಿದ್ರಿ, ಆ ಸಮಯದಲ್ಲಿ ಒಂದು ಶೈಕ್ಷಣಿಕ ವರ್ಷದಲ್ಲಿ ಏನೇನೆಲ್ಲ ನಾವು ಸ್ಕೂಲಲ್ಲಿ ನಡೆಸ್ತಾ ಇದ್ವಿ ಅನ್ನೋದೊಂದು ಸಣ್ಣ ಒಂದು ರಿವೈಸ್ ಮಾಡ್ಕೊಳ್ಳೋಣ. ಭಾಳ ಒಂದು ವರ್ಷ ಕಳೀತಾ ಬಂತು ಸ್ಕೂಲ್ ಇಲ್ಲದೆ ನಾವು ಮನೆಯಲ್ಲಿದ್ದು, ಹೌದಾ? ಸೊ ಹಾಗೆ ಹೋದನೇ ವರ್ಷದಲ್ಲಿ ನಾವೇನೇನು ಮಾಡಿದ್ವಿ ಇಡೀ ವರ್ಷ ಅನ್ನೋದನ್ನು ಒಂದು ಮೆಲುಕು ಹಾಕೋದ್ರ ಮುಖಾಂತರ ಮುಂದಿನ ಪಾಠಕ್ಕೆ ಹೋಗೋಣವಾ? ಎಸ್, ಹೇಳಿ ಹಾಗಾದರೆ ನೋಡೋಣ ಏನೇನು ಮಾಡಿದ್ವಿ. ಸ್ಟಾರ್ಟಿಂಗ್ ನೀವು ಸ್ಕೂಲ್ ಜಾಯ್ನ್ ಆಗ್ತಿದ್ರಿ, ಬಂದ ತಕ್ಷಣ ನಿಮ್ಮನ್ನೆಲ್ಲ ವೆಲ್ಕಮ್ ಮಾಡಿ ಒಳಗೆ ಕರ್ಕೊಳ್ತಿದ್ವಿ. ನಂತರದಲ್ಲಿ ನಿಮ್ಮ ಎಲ್ಲರನ್ನ ಪರಿಚಯ ಮಾಡ್ಕೊಳ್ಳೋದ್ರ ಮುಖಾಂತರ ಆಯಾ ತರಗತಿ ಟೀಚರ್ಸ್ಗಳು ನಿಮಗೆ ಬ್ರಿಡ್ಜ್ ಕೋರ್ಸನ್ನು ನಡೆಸ್ತಾ ಇದ್ದರು. ಅದಾದ ನಂತರ ಒಂದು ಪೂರ್ವ ಸಿದ್ಧತಾ ಪರೀಕ್ಷೆ, ಹಾಗೆ ಮುಂದಿನ ಸಿಲೆಬಸ್ಸನ್ನು ಸ್ಟಾರ್ಟ್ ಮಾಡಿ ಪಾಠಗಳನ್ನು ಮಾಡ್ತಾ ಇದ್ವಿ. ನಂತರದಲ್ಲಿ FA1 FA2 SA1 ಎಕ್ಸಾಮ್ಸ್ಗಳನ್ನು ಕಂಡಕ್ಟ್ ಮಾಡ್ಕೋತಾ ಇದ್ವಿ. ಎಕ್ಸಾಮ್ಸ್ಗಳು ಮುಗಿದ ನಂತರ ನಾವೇನು ಮಾಡ್ತಿದ್ವಿ, ಇದ್ರ ಜೊತೆಗೇನೆ ನಾವೇನು ಒಂದಷ್ಟು ನ್ಯಾಷನಲ್ ಫೆಸ್ಟಿವಲ್ಸ್ಗಳನ್ನ ಆಚರಣೆ ಮಾಡ್ತಾ ಇದ್ವಿ, ಹೌದಾ? ಆಟದ ಜೊತೆ ಪಾಠ, ಹಾಗೆ ಪಾಠದ ಜೊತೆ ಒಂದಷ್ಟು ಹಬ್ಬಗಳ ಸಂಭ್ರಮ ಆಚರಣೆ, ಇವೆಲ್ಲವನ್ನು ಮಾಡ್ತಾ ಕಡೆಗೆ ನಾವು 2ನೇ ಸೆಮ್ಮಿಗೆ ಬಂದಾಗ ನಾವು ಮುಖ್ಯವಾಗಿ ಏನು ಮಾಡ್ತಿದ್ವಿ, ಶಾಲಾ ವಾರ್ಷಿಕೋತ್ಸವ. ಎಸ್, ಆ ಶಾಲಾ ವಾರ್ಷಿಕೋತ್ಸವದಲ್ಲಿ ನಾವೇನೇನೆಲ್ಲ ನಡೆಸ್ತಾ ಇದ್ವಿ. ಮೊದಲಿಗೆ ನಿಮಗೆ ನೆನಪಾಗೋದು ಸ್ಪೋರ್ಟ್ಸ್. ಎಸ್ ಚಿಲ್ಡ್ರನ್, ಸ್ಪೋರ್ಟ್ಸ್ ಡೇಯನ್ನು ಆಚರಿಸಲಿಕ್ಕೆ ಏನೇನು ಬೇಕು ಅದರ ಸಿದ್ಧತೆಯನ್ನು ಮಾಡ್ಕೋತಾ ಇದ್ವಿ, ಹೌದಾ? ಎಸ್, ಆ ಸ್ಪೋರ್ಟ್ಸ್ ಡೇನಲ್ಲಿ ಮೊದಲಿಗೆ ಏನು ಮಾಡ್ತಿದ್ವಿ, ತರಗತಿ ಶಿಕ್ಷಕರು ನಿಮ್ಮೆಲ್ಲ ಸಣ್ಣ ಸಣ್ಣ ಮಕ್ಕಳನ್ನ ಕರ್ಕೊಂಡು ಗ್ರೌಂಡ್ ಹೋಗಿ ನಿಮಗೆ ಬೇಕಾದಂತಹ ಸರಿ ಹೊಂದತಕ್ಕಂತಹ ಆಟಗಳನ್ನು ಆಡಿಸ್ತಾ ಇದ್ವಿ, ಹೌದಾ? ನೆನಪಿದೆಯಾ ಎಲ್ರಿಗೂ? ಎಸ್ ಚಿಲ್ಡ್ರನ್, ಆಟಗಳನ್ನು ಆಡಿಸಿ ಆ ಆಟಗಳಲ್ಲಿ ಗೆದ್ದಂತಹ ವಿದ್ಯಾರ್ಥಿಗಳಿಗೆ ಏನು ಕೊಡ್ತಾ ಇದ್ವಿ, ಬಹುಮಾನಗಳನ್ನು ಕೊಡ್ತಾ ಇದ್ವಿ, ಹೌದು ಚಿಲ್ಡ್ರನ್. ಆ ಶೈಕ್ಷಣಿಕ ವರ್ಷದಲ್ಲಿ ಆಟದಲ್ಲಿ ಗೆದ್ದಂತಹ ಮಕ್ಕಳಿಗೆ ಅಥವಾ ಬೇರೆ ಒಂದು ಆಟವನ್ನು ಹೊರತುಪಡಿಸಿ ಬೇರೆ ಕೋಕರಿಕ್ಯುಲರ್ ಆ್ಯಕ್ಟಿವಿಟೀಸ್, ಮ್ಯೂಸಿಕ್ ಆಗಿರ್ಬೋದು, ಸ್ಟೋರಿ ಟೆಲ್ಲಿಂಗ್ ಆಗಿರ್ಬೋದು, ಈ ಥರ ಸುಮಾರಷ್ಟು ಗೇಮ್ಸ್ಗಳನ್ನು ನಾವು ಇಡೀ ವರ್ಷ ಮಾಡ್ತಾಯಿದ್ವಿ, ಹೌದಾ? ಆ ರೀತಿ ಬೇರೆ ಒಂದು ಗೇಮ್ಸ್ಗಳಲ್ಲಿ ಭಾಗವಹಿಸಿ ಗೆದ್ದಂತಹ ಮಕ್ಕಳಿಗೆ ಬಹುಮಾನವಾಗಿ ಮೊಮೆಂಟೋಗಳನ್ನು ಕೊಡ್ತಾ ಇದ್ವಿ. ಆ ಮೊಮೆಂಟೋ ಜೊತೆ ಮುಖ್ಯವಾಗಿ ಏನು ಕೊಡ್ತಾ ಇದ್ವಿ ಚಿಲ್ಡ್ರನ್? ಎಸ್, ಪ್ರಶಸ್ತಿ ಪತ್ರಗಳನ್ನು ಕೊಡ್ತಾ ಇದ್ವಿ, ಹೌದಾ? ಎಸ್, ಆ ಪ್ರಶಸ್ತಿ ಪತ್ರಗಳನ್ನು ಯಾಕೆ ಕೊಡ್ತಾ ಇದ್ವಿ? ಕೆಲವರು ಸ್ಪೋರ್ಟ್ಸ್ನಲ್ಲಿ ಸಾಧನೆಯನ್ನು ಮಾಡಿ ಗೆದ್ದಿದ್ದಕ್ಕೆ ಕೊಡ್ತಾ ಇದ್ವಿ, ಕೆಲವರು ಮ್ಯೂಸಿಕ್ ಆಗಿರ್ಬೋದು, ಯೋಗ ಆಗಿರಬಹುದು, ಅಥವಾ ಕ್ರಾಫ್ಟ್ ಆಗಿರಬಹುದು, ಹೀಗೆ ಸುಮಾರಷ್ಟು ಬೇರೆ ಡಿಬೇಟ್ ಕಾಂಪಿಟೇಷನ್ಸ್ ಆಗಿರಬಹುದು, ಅಥವಾ ಇಂಡೋರ್ ಗೇಮ್ಸ್ ಸುಮಾರಷ್ಟು ಸ್ಕೂಲ್ ಟೀಚರ್ಸ್ಗಳು ಮಾಡಿರ್ತಾರೆ. ಬೇರೆ ಎಲ್ಲ ತರಹದ ಗೇಮಲ್ಲಿ ಗೆದ್ದಿದ್ದಕ್ಕೆ ನಾವೇನು ಮಾಡ್ತಿದ್ವಿ, ಬಹುಮಾನವಾಗಿ ಮೊಮೆಂಟೋ ಮತ್ತು ಪ್ರಶಸ್ತಿ ಪತ್ರಗಳನ್ನು ಕೊಡ್ತಿದ್ವಿ. ಇದು ಶಾಲೆಗೆ ಸೀಮಿತವಾಗಿದ್ದು ನಾನು ಇಷ್ಟೋ ತನಕ ನಿಮಗೆ ಹೇಳಿದೆ ಚಿಲ್ಡ್ರನ್. ಈ ಶಾಲೆಯ ಒಂದು ಪ್ರಿಮಿಸಸ್ಸಲ್ಲಿ ನಡೀತಕ್ಕಂಥದ್ದನ್ನು ಬಿಟ್ಟು ಹೊರ ಜಗತ್ತಿನಲ್ಲೂ ಸಹಿತ ಈ ರೀತಿಯಾದಂಥ ಸುಮಾರಷ್ಟು ಕ್ಷೇತ್ರಗಳಲ್ಲಿ ಸಾಧನೆಗೈದಂಥವರಿಗೆ ಪ್ರಶಸ್ತಿ ಪತ್ರಗಳನ್ನು ನೀಡ್ತಾರೆ ಚಿಲ್ಡ್ರನ್. ಎಸ್, ಹಾಗೆ ನಮ್ಮ ದೇಶದಲ್ಲಿ ಪುಟ್ಟ ಮಕ್ಕಳು ಅಥವಾ ಯಾರೇ ಆಗಿರಬಹುದು ಶೌರ್ಯ ಕಾರ್ಯಗಳನ್ನು ಮಾಡಿದಾಗೂ ಸಹಿತ ಕೆಲವೊಂದು ಪ್ರಶಸ್ತಿ ಪತ್ರಗಳನ್ನು ಸರ್ಕಾರ ನೀಡುತ್ತೆ ಚಿಲ್ಡ್ರನ್. ಫಾರ್ ಎಕ್ಸಾಂಪಲ್, ಶೌರ್ಯ ಪ್ರಶಸ್ತಿ ಆಗಿರಬಹುದು, ಅರ್ಜುನ ಪ್ರಶಸ್ತಿ ಆಗಿರ್ಬೋದು, ಈ ತರಹದ ಸುಮಾರಷ್ಟು ಪ್ರಶಸ್ತಿಗಳನ್ನು ಯಾರು ಯಾವ ಕ್ಷೇತ್ರದಲ್ಲಿ ಸಾಧನೆಯನ್ನು ಮಾಡಿದ್ದಾರೆ ಅನ್ನೋದನ್ನು ಗುರುತಿಸಿ ಸರ್ಕಾರ ನೀಡುತ್ತೆ ಚಿಲ್ಡ್ರನ್. ಹಾಗೆ ಇಲ್ಲಿ ನಿಮಗೊಂದು 2013ರಲ್ಲಿ ನಡೆದಿರ್ತಕ್ಕಂಥ ಒಂದು ಹುಡುಗಿಯ ಘಟನೆಯನ್ನು ಇಟ್ಕೊಂಡು ಆಕೆಗೆ ಸಿಕ್ಕಿರ್ತಕ್ಕಂಥ ಶೌರ್ಯ ಪ್ರಶಸ್ತಿ ಬಗ್ಗೆ ಏನದು ಕತೆ ಅನ್ನೋದನ್ನು ಒಂದು ಸ್ಟೋರಿಯಾಗಿ ನಿಮಗೆ ಗದ್ಯ ರೂಪದಲ್ಲಿ ಕೊಟ್ಟಿದ್ದಾರೆ ಚಿಲ್ಡ್ರನ್. ಬನ್ನಿ ನೋಡೋಣ. ಹಾಗಾದರೆ ಗದ್ಯ 8, ಬಾಲಕಿಯ ಸಾಹಸ. ಎಸ್ ಚಿಲ್ಡ್ರನ್,
ಈ ಗದ್ಯವನ್ನು ನಾನೀಗ ಓದ್ತಾ ಹೋಗ್ತೀನಿ. ನೀವು ನಿಮ್ಮ ಪಠ್ಯ ಪುಸ್ತಕವನ್ನು ತೆರೆದಿಟ್ಕೊಂಡು ಗಮನ ಇಟ್ಟು ನೋಡ್ತಾ ಹೋಗಿ ಚಿಲ್ಡ್ರನ್. ಓಕೆ. ಗದ್ಯ 8, ಬಾಲಕಿಯ ಸಾಹಸ. ಅಂದು 2013 ಜೂನ್ 16 ಮುಸ್ಸಂಜೆಯ ಹೊತ್ತು ಉತ್ತರಾಖಂಡದ ಕೇದಾರನಾಥ ದೇವಾಲಯದ ಪರಿಸರದಲ್ಲಿ ಹಿಂದೆಂದೂ ಕಂಡಿರದ ಭೀಕರ ಮಳೆ. ದೇವಾಲಯದೊಳಕ್ಕೆ ನೀರು ನುಗ್ಗಿತ್ತು. ಅಲ್ಲಿಗೆ ಪ್ರವಾಸಿಗಳಾಗಿ ಬಂದಿದ್ದ ಭಕ್ತ ಸಮೂಹ ದಿಕ್ಕಾಪಾಲಾಗಿ ಹೋಗಿತ್ತು. ದೆಹಲಿಯಿಂದ ಬಂದಿದ್ದ ಮಹಿಕಾ ಗುಪ್ತಾ ಎಂಬ 9ರ ಹರೆಯದ ಬಾಲಕಿ ಕೇದಾರನಾಥ ದೇವಾಲಯದ ಒಳಗಿದ್ದಳು. ಅವಳ ಅಪ್ಪ, ಅಮ್ಮ ಹಾಗೂ 4ರ ಹರೆಯದ ತಮ್ಮ ಕಾಣಿಸಲೇ ಇಲ್ಲ. ಮಹಿಕಾ ಗಾಬರಿಯಿಂದ ಬೊಬ್ಬಿರಿದಳು. ಪ್ರವಾಹದ ಗದ್ದಲದಲ್ಲಿ ಅದು ಯಾರಿಗೂ ಕೇಳಿಸಲಿಲ್ಲ. ದೇವಾಲಯದ ಸರಳೊಂದನ್ನು ಹಿಡಿದು ಆಕೆ ನೇತಾಡುತ್ತಿದ್ದಳು. ಸ್ವಲ್ಪ ಸಮಯದ ಅನಂತರ ಓರ್ವ ಬಾಲಕನ ಚೀತ್ಕಾರ ಕೇಳಿಸಿತು. ಆಕೆ ಕಿವಿಗೊಟ್ಟು ಆಲಿಸಿದಳು. ಆ ಧ್ವನಿ ಮಹಿಕಾಳ ತಮ್ಮನದು. ಜಲಪ್ರವಾಹವು ಆತನನ್ನು ರಭಸದಿಂದ ಒಳಕ್ಕೆ ಎಸೆಯಿತು. ಮತ್ತೊಮ್ಮೆ ನೋಡಿ. ಜಲಪ್ರವಾಹವು ಆತನನ್ನು ರಭಸದಿಂದ ಒಳಕ್ಕೆ ಎಸೆಯಿತು. ಆತನ ಕಾಲು ಕಲ್ಲೊಂದಕ್ಕೆ ಜೋರಾಗಿ ಬಡಿಯಿತು. ಮೂಳೆ ಮುರಿದೇ ಹೋಯಿತು. ಮಹಿಕಾಳಿಗೆ ಈಜು ಬರುತ್ತಿರಲಿಲ್ಲ. ಆದರೂ ಧೈರ್ಯಗೆಡದೆ ಅವನತ್ತ ಕೈ ಬೀಸಿದಳು. ಆತನನ್ನು ಬಲವಾಗಿ ತನ್ನೆಡೆಗೆ ಸೆಳೆದುಕೊಂಡಳು. ರಭಸವಾಗಿ ಬರುತ್ತಿದ್ದ ನೀರು, ಮಣ್ಣು ಅವರ ಮೂಗು ಬಾಯಿಗಳಿಗೆ ನುಗ್ಗುತ್ತಿತ್ತು. ಆದರೂ ಅವಳು ಎದೆಗುಂದಲಿಲ್ಲ. ತನ್ನ ಪುಟ್ಟ ತಮ್ಮನನ್ನು ರಕ್ಷಿಸುವುದೊಂದೇ ಅವಳ ಗುರಿಯಾಗಿತ್ತು. ಸಹಾಯಕ್ಕಾಗಿ ಅರಚಾಡಿದಳು. ಯಾರೂ ಹತ್ತಿರ ಸುಳಿಯಲಿಲ್ಲ. ನೀರು ಮತ್ತೂ ಏರುತ್ತಿತ್ತು. ರಾತ್ರಿ ಇಡೀ ಮಹಿಕಾ ತನ್ನ ತಮ್ಮನನ್ನು ಅಪ್ಪಿಕೊಂಡು ಸರಳನ್ನು ಹಿಡಿದು ಅಲ್ಲೇ ಕುಳಿತಿದ್ದಳು. ಹೊಟ್ಟೆಗೆ ಕೊಚ್ಚೆ ನೀರೇ ಆಹಾರ. ಮತ್ತೂ 1 ದಿನ ಕಳೆಯಿತು. 3ನೆಯ ದಿವಸಕ್ಕೆ ನೀರಿನ ರಭಸ ತಗ್ಗಿತ್ತು. ರಕ್ಷಣಾ ಪಡೆಯವರೊಂದಿಗೆ ಆಕೆಯ ತಾಯಿ ದೇವಾಲಯದೊಳಕ್ಕೆ ಬಂದರು. ತಮ್ಮನನ್ನು ತಬ್ಬಿಕೊಂಡು ಅನ್ನ ನೀರಿಲ್ಲದೆ ನಿತ್ರಾಣ ಸ್ಥಿತಿಯಲ್ಲಿ ಗೋಡೆಗೊರಗಿ ಕುಳಿತಿದ್ದ ಮಹಿಕಾಳನ್ನು ಕಂಡರು. ಮಕ್ಕಳನ್ನು ಆ ಸ್ಥಿತಿಯಲ್ಲಿ ಕಂಡ ತಾಯಿಗೆ ದುಃಖ ಉಮ್ಮಳಿಸಿ ಬಂತು. ಆಕೆ ಇಬ್ಬರನ್ನೂ ಗಟ್ಟಿಯಾಗಿ ತಬ್ಬಿಕೊಂಡಳು. ಮರುದಿವಸ ಮಹಿಕಾಳ ವೀರಗಾಥೆಯನ್ನು ಪತ್ರಿಕೆ, ದೂರದರ್ಶನ, ರೇಡಿಯೋಗಳು ಪ್ರಸಾರ ಮಾಡಿದವು. ಆಕೆಯ ಶೌರ್ಯವನ್ನು ಮನಗಂಡು ರಾಷ್ಟ್ರಪತಿಯವರು 2014 ಜನವರಿ 26ರಂದು ರಾಷ್ಟ್ರೀಯ ಶೌರ್ಯ ಪ್ರಶಸ್ತಿಯನ್ನು ಕೊಟ್ಟು ಗೌರವಿಸಿದರು. ಇಂದಿನ ಮಕ್ಕಳು ಮುಂದಿನ ಧೀರ ಜನಾಂಗವಾಗಬೇಕೆಂಬ ಸಂದೇಶವನ್ನು ರಾಷ್ಟ್ರಪತಿಯವರು ತಮ್ಮ ಭಾಷಣದಲ್ಲಿ ಸಾರಿದರು. ಇಂತಹ ಸಾಹಸ ಮಾಡಿದ ಮಹಿಕಾ ಗುಪ್ತಾಳನ್ನು ಎಷ್ಟು ಕೊಂಡಾಡಿದರೂ ಸಾಲದು. ಎಸ್ ಚಿಲ್ಡ್ರನ್, ಎಷ್ಟು ಚೆನ್ನಾಗಿದೆ ನೋಡಿ ಈ ಕತೆ. ಆಕೆ ಇಷ್ಟು ಸಣ್ಣ ಹುಡುಗಿ ಯಾವ ರೀತಿ ಒಂದು ಶೌರ್ಯ ಕಾರ್ಯವನ್ನು ಮಾಡಿದಾಳೆ ಅನ್ನೋದು ಇದರಲ್ಲಿ ಗೊತ್ತಾಗ್ತಾ ಇದೆ. ಬನ್ನಿ, ಮೊದಲಿಗೆ ನಾನು ಪದಗಳ ಅರ್ಥವನ್ನು ಒಂದ್ಸರಿ ಓದೋಣ ಚಿಲ್ಡ್ರನ್. ಯಾಕೆಂತಂದರೆ ಆ ಅರ್ಥಗಳು ಮೊದಲೇ ತಿಳಿದಿತ್ತು ಅಂತಂದರೆ ಇಲ್ಲಿ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡುವಾಗಲಿ ಅಥವಾ ಓದುವಾಗ ನಿಮಗೆ ಇನ್ನಷ್ಟು ಚೆನ್ನಾಗಿ ಆ ಕತೆ ಅರ್ಥ ಆಗ್ತಾ ಹೋಗುತ್ತೆ ಅನ್ನೋ ಕಾರಣಕ್ಕೆ. ಸರಿ, ಹಾಗಾದರೆ ನೋಡೋಣ ಬನ್ನಿ. ಅರ್ಥ ತಿಳಿಯಿರಿ ಅಂತಿದೆ ನೋಡಿ. ಎಸ್, ಮುಸ್ಸಂಜೆ ಅಂದರೆ ಸೂರ್ಯ ಮುಳುಗುವ ಹೊತ್ತು. ಸಮೂಹ ಗುಂಪು. ಪ್ರವಾಸಿ ಅಂದರೆ ಪ್ರಯಾಣಿಕ ಅಥವಾ ಯಾತ್ರಿಕ. ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಆ ಪ್ರದೇಶವನ್ನು ನೋಡಲಿಕ್ಕೆ ಅಂತ ಬಂದಿರ್ತಾನಲ್ಲ, ಆತನಿಗೆ ಪ್ರವಾಸಿಗ ಅಂತ ಕರೀತಾರೆ. ಎಸ್. ಸೆಳೆಯು ಅಂತಂದರೆ ಎಳೆಯೋದು, ಎಳ್ಕೊಳ್ತಾ ಇರೋದು ಅಥವಾ ಆಕರ್ಷಿಸು. ಪ್ರವಾಹ ಅಂದರೆ ತುಂಬಿ ಹರಿಯುವಿಕೆ, ಹೆಚ್ಚು ನೀರು ತುಂಬಿ ಹರಿದು ಬರ್ತದಲ್ಲ ಅದನ್ನು ನಾವು ಪ್ರವಾಹ ಅಂತ ಕರಿತೀವಿ. ಚೀತ್ಕಾರ ಅಂತಂದರೆ ಜೋರಾಗಿ ಅರಚೋದು, ಕಿರ್ಚ್ಕೊಳ್ಳೋದು, ಕಾಪಾಡಿ ಅಂತ ಹೇಳಿ ಕೂಗ್ತಾರೆ ನೋಡಿ ಅದು, ಅಥವಾ ಬೊಬ್ಬಿರಿಯುವಿಕೆ. ಕೊಚ್ಚೆ ಅಂತಂದರೆ ಕೊಳೆತ ವಸ್ತು.
ಕೊಳೆತಿರ್ತಕ್ಕಂಥ ವಸ್ತುಗಳಿಗೆ ಚರಂಡಿಲಿ ಹರಿದು ಹೋಗ್ತಾ ಇರುತ್ತೆ, ಅದನ್ನು ಸಹಿತ ನಾವು ಕೊಚ್ಚೆ ಅಂತ ಕರಿತೀವಿ. ಮಳೆ ಬಂದು ನೀರು ತುಂಬಿಕೊಂಡಿರುತ್ತೆ ಗುಂಡಿ ಒಳಗೆ, ಅದು ಸಹಿತ ಕೊಚ್ಚೆ. ನೆಕ್ಸ್ಟ್ ಸಂದೇಶ ಅಂದರೆ ಮಹತ್ವದ ಮಾತು, ವಿಶೇಷ ಸುದ್ದಿ. ಮಹತ್ವದ ಮಾತು ಅಥವಾ ವಿಶೇಷವಾಗಿ ಬರ್ತಕ್ಕಂಥ ಒಂದು ಸುದ್ದಿ ಸಮಾಚಾರಗಳಿಗೆ ನಾವು ಸಂದೇಶ ಅಂತ ಕರಿತೀವಿ. ನೆಕ್ಸ್ಟ್ ನಿತ್ರಾಣ ಅಂತಂದರೆ ಬಲಹೀನ ಅಂತ, ಶಕ್ತಿ ಇಲ್ಲದೆ ಇರತಕ್ಕಂಥದ್ದು, ದುರ್ಬಲ ಅದನ್ನು ಹೇಳ್ಬೋದು. ಕೊಂಡಾಡು ಅಂದರೆ ಹೊಗಳು, ಪ್ರಶಂಸೆ ಮಾಡು. ಮತ್ತೊಬ್ಬರನ್ನು ನಾವು ಹೊಗಳ್ತಾ ಇರ್ತೀವಿ, ಹೌದಾ, ಅವ್ರು ಮಾಡಿರ್ತಕ್ಕಂಥ ಕೆಲಸ ನಮಗಿಷ್ಟ ಆಗಿ ನಾವು ಅವ್ರನ್ನ ಹೊಗಳ್ತಾ ಇರ್ತೀವಲ್ಲ ಅದಕ್ಕೆ. ಎದೆಗುಂದು ಅಂತಂದರೆ ಧೈರ್ಯ ಕಳೆದುಕೊಳ್ಳುವಂಥದ್ದು. ಈಗೇನೋ ಒಂದು ಸಡನ್ನಾಗಿ ಅಚಾನಕ್ಕಾಗಿ ಯಾವುದೋ ಒಂದು ವಿಷಯಗಳನ್ನು ನಾವು ಕೇಳಿದಾಗ ಸಡನ್ ಧೈರ್ಯ ಕಳ್ಕೊಂಡ್ಬಿಡ್ತೀವಿ, ಹೌದಾ, ಅದಕ್ಕೆ ಹೇಳ್ತಕ್ಕಂಥದ್ದು ಎದೆಗುಂದೋದು. ಹೆದರೋದು, ಹೆದರಿ ನಾವು ಶಕ್ತಿಯನ್ನು ಕಳ್ಕೊಂಡ್ಬಿಡ್ತೀವಿ ನೋಡ್ರಿ. 2 ಸೆಕೆಂಡ್ ಏನೋ ಒಂದು ಇನ್ಸಿಡೆಂಟು, ಯಾವುದೋ ಒಂದು ಆಕ್ಸಿಡೆಂಟ್ ವಿಚಾರ ಕೇಳಿದಾಗ ತಪ್ಪಂತ ಕೂತ್ಕೊಂಡ್ಬಿಡ್ತೀವಲ್ವ, ಎದೆಗುಂದ್ಕೊಂಡು ಅಥವಾ ಹೆದರ್ಕೊಂಡು. ಅದು ನನಸು ಅಂತಂದರೆ ಸತ್ಯ ಅಥವಾ ನಿಜ ಆಗ್ತಕ್ಕಂಥದ್ದು. ಬನ್ನಿ ಚಿಲ್ಡ್ರನ್, ಈಗ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ, ನೋಡ್ತಾ ಹೋಗಿ. ಬಾಲಕಿಯ ಸಾಹಸ, ಬಾಲಕಿ ಅಂದರೆ ಹುಡುಗಿ, ಆ ಹುಡುಗಿಯ ಒಂದು ಸಾಹಸ ವೀರಗಾಥೆಯನ್ನು ಈ ಪಾಠದಲ್ಲಿ ನಾವು ನೋಡೋಣ. ಅಂದು 2013 ಜೂನ್ 16, 2013ರಲ್ಲಿ ಜೂನ್ 16ನೇ ತಾರೀಕು ನಡೆದಿರ್ತಕ್ಕಂಥ ಒಂದು ಘಟನೆ. ಮುಸ್ಸಂಜೆ ಹೊತ್ತು ಅಂತಂದರೆ ಸೂರ್ಯ ಮುಳುಗ್ತಾ ಇರತಕ್ಕಂಥ ಹೊತ್ತು. ಉತ್ತರಾಖಂಡದ ಕೇದಾರನಾಥ ದೇವಾಲಯದ ಪರಿಸರದಲ್ಲಿ ಹಿಂದೆಂದೂ ಕಂಡಿರದ ಭೀಕರ ಮಳೆ. ಉತ್ತರಾಖಂಡ್ ಆ ಪ್ರದೇಶದ ಒಂದು ದೇವಾಲಯ, ಕೇದಾರನಾಥ ದೇವಾಲಯ. ಆ ದೇವಾಲಯದ ಪರಿಸರದಲ್ಲಿ ಆ ದಿನ ಸಂಜೆ ತುಂಬ ಜೋರಾದಂತಹ ಮಳೆ, ಭೀಕರ ಮಳೆ ಅಂತಂದರೆ ಊಹಿಸ್ಕೊಳ್ಳೋಕ್ಕೂ ಆಗದೇ ಇರತಕ್ಕಂತಹಷ್ಟು ಜೋರಾದ ಮಳೆ. ದೇವಾಲಯದೊಳಕ್ಕೆ ನೀರು ನುಗ್ಗಿತ್ತು. ಆ ಮಳೆಯ ರಭಸದಿಂದ ಏನಾಗಿತ್ತು, ದೇವಾಲಯದೊಳಗೆಲ್ಲ, ದೇವಸ್ಥಾನದ ಒಳಗೆಲ್ಲ ನೀರು ನುಗ್ಗಿ ಬಂದಿತ್ತು. ಅಲ್ಲಿಗೆ ಪ್ರವಾಸಿಗಳಾಗಿ ಬಂದಿದ್ದ ಭಕ್ತ ಸಮೂಹ ದಿಕ್ಕಾಪಾಲಾಗಿ ಹೋಗಿತ್ತು. ಅವತ್ತಿನ ದಿನ ಅಲ್ಲಿಗೆ ಆ ದೇವಾಲಯವನ್ನು ನೋಡಲಿಕ್ಕೆ ಅಂತ ಬಂದಿರತಕ್ಕಂಥ ಭಕ್ತ ಸಮೂಹ ಅಂದರೆ ಭಕ್ತರು. ಈಗ ನಿಮಗೆ ಗೊತ್ತಿದೆ, ಪ್ರವಾಸಿಗರು ಅಂತಂದರೆ ಈ ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ, ಈಗ ನೀವು ಹೋಗಿರ್ತೀರಿ, ವರ್ಷಕ್ಕೊಮ್ಮೆ ಟೂರ್ ಅಂತ ಹೋಗ್ತೀವಿ, ಹೌದಾ. ಯಾವುದೋ ಒಂದು ನಾವು ನೋಡದೇ ಇರತಕ್ಕಂಥ ಪ್ರದೇಶ ಸ್ಥಳಗಳನ್ನು ನೋಡಿ ಬರಲಿಕ್ಕೆ ಹೋಗಿರ್ತೀವಿ. ಅಲ್ಲಿ ನಡೀತಕ್ಕಂಥ ಒಂದು ಘಟನೆ ಇದು. ಭಕ್ತ ಸಮೂಹ, ದೇವಸ್ಥಾನಕ್ಕೆ ಬರ್ತಕ್ಕಂಥವರೆಲ್ಲರೂ ಭಕ್ತರೇ, ಹೌದಾ. ಕೆಲವರು ನೋಡಲಿಕ್ಕೆ ದೇವಸ್ಥಾನದ ಹೊರ ಪ್ರದೇಶಗಳನ್ನು ನೋಡಲಿಕ್ಕೆ ಬಂದಿರ್ತಾರೆ, ಕೆಲವರು ದೇವರ ದರ್ಶನಕ್ಕೆ ಅಂತಲೇ ಬಂದಿರ್ತಾರೆ. ಹಾಗಾಗಿ ಇಲ್ಲಿ ಹೇಳ್ತಾ ಇರೋದೇನು, ಪ್ರವಾಸಿಗಳಾಗಿ ಬಂದಿದ್ದ ಭಕ್ತ ಸಮೂಹ. ಸಮೂಹ ಅಂದರೆ ಗುಂಪು, ನೀವು ಆಲ್ರೆಡಿ ನೋಡಿದ್ರಲ್ಲ, ಗುಂಪು ದಿಕ್ಕಾಪಾಲಾಗಿ ಹೋಗಿತ್ತು. ಆ ಮಳೆಯ ಒಂದು ರಭಸಕ್ಕೆ ನೀರು ನುಗ್ಗಿ ಬಂತು ಅಂದ ತಕ್ಷಣ ಜನ ಸಮೂಹ ಏನು ಮಾಡ್ತು, ಯೋಚನೆ ಮಾಡಿದ ಹಾಗೆ ಒಬ್ಬೊಬ್ಬರು ಒಂದೊಂದು ದಿಕ್ಕಿಗೆ ಓಡಿ ಹೋದರು. ದೆಹಲಿಯಿಂದ ಬಂದಿದ್ದ ಮಹಿಕಾ ಗುಪ್ತಾ ಎಂಬ 9ರ ಹರೆಯದ ಬಾಲಕಿ ಕೇದಾರನಾಥ ದೇವಾಲಯದ ಒಳಗಿದ್ದಳು. ನೋಡಿ, ಅದೇ ಪ್ರದೇಶಕ್ಕೆ, ಆ ದೇವಸ್ಥಾನಕ್ಕೆ ದೆಹಲಿಯಿಂದ ಅಂದರೆ ಡೆಲ್ಲಿಯಿಂದ ಬಂದಿರತಕ್ಕಂಥ ಮಹಿಕಾ ಗುಪ್ತಾ, ಈ ಬಾಲಕಿಯ ಚಿತ್ರವನ್ನು ಸಹಿತ ಕೊಟ್ಟಿದ್ದಾರೆ ನೋಡಿ, ಛಾಯಾಚಿತ್ರವನ್ನು, ಫೋಟೋ ಕೊಟ್ಟಿದ್ದಾರೆ. ಈಕೆಯ ಹೆಸರು ಮಹಿಕಾ ಗುಪ್ತಾ ಅಂಥೇಳಿ. ಆಕೆ 9ರ ಹರೆಯದ ಅಂದರೆ ವರ್ಷ, ಎಷ್ಟು ವರ್ಷ ಅವಳಿಗೆ ಅಂತಂದರೆ 9 ವರ್ಷದ ಬಾಲಕಿ ಈಕೆ ಆ ದೇವಾಲಯದ ಒಳಗಿದ್ದಳು. ಆ ದಿನ ಸಂಜೆ ಆ ರಭಸವಾಗಿ ಬಂದಂತಹ ಪ್ರವಾಹದಲ್ಲಿ ಈಕೆ ದೇವಸ್ಥಾನದ ಒಳಗಡೆ ಸಿಕ್ಕಿಕೊಂಡಿದ್ಲು. ಅವಳ ಅಪ್ಪ, ಅಮ್ಮ ಹಾಗೂ 4ರ ಹರೆಯದ ತಮ್ಮ ಕಾಣಿಸಲೇ ಇಲ್ಲ. ಆಕೆಯ ತಂದೆ, ತಾಯಿ ಹಾಗೆ 4ರ ಹರೆಯದ ಅಂದರೆ 4 ವರ್ಷದ ತಮ್ಮ, ಆಕೆಗೆ ಒಬ್ಬ ತಮ್ಮ ಇದ್ದ, ಆತನಿಗೆ 4 ವರ್ಷ. ಆ 3 ಕೂಡ ಅಲ್ಲಿ ಕಾಣಿಸಲೇ ಇಲ್ಲ. ಮಹಿಕಾ ಗಾಬರಿಯಿಂದ ಬೊಬ್ಬಿರಿದಳು. ಮಹಿಕಾ ಏನು ಮಾಡಿದ್ಲು, ಈಗ ನೀವಾದರೂ ಅಷ್ಟೇ ಅಲ್ವಾ ಚಿಲ್ಡ್ರನ್, ಯಾವುದೋ ಒಂದು ಜಾತ್ರೆಗೆ ಹೋಗಿರ್ತೀರಿ ಅಥವಾ ಹೊರಗಡೆ ಎಲ್ಲೋ ಒಂದು ಪ್ರದೇಶಕ್ಕೆ ಹೋದಾಗ ಅಪ್ಪ ಅಮ್ಮನ್ನ ಮಿಸ್ ಮಾಡ್ಕೊಂಡ್ಬಿಟ್ಟಿರ್ತೀರಿ. ಎಲ್ಲೋ ನೀವು ಕೈ ಬಿಟ್ಟು ಅಥವಾ ಓಡಿ ಹೋಗ್ಬಿಟ್ಟಿರ್ತೀರಿ, ಅಥವಾ ಅಪ್ಪ ಅಮ್ಮ ಒಂದು ಕಡೆ ನೀವೊಂದು ಕಡೆ ಆದಾಗ ನೀವು ಸರ್ವೇ ಸಾಮಾನ್ಯ ಮಕ್ಕಳು ಹೆದರಿ ಅಳ್ತಿರ್ತವೆ, ತಂದೆ ತಾಯಿ ಕಾಣಲಿಲ್ಲ ಅಂತಂದಾಗ. ಅದೇ ರೀತಿ ಈಕೆ ಕೂಡ ಹೆದರಿ ಜೋರಾಗಿ ಬೊಬ್ಬಿರಿತಾ ಇದ್ಲು, ಅಂದರೆ ಅರ್ಚ್ತಾ ಇದ್ಲು, ಕಿರ್ಚ್ತಾ ಇದ್ಲು. ಪ್ರವಾಹದ ಗದ್ದಲದಲ್ಲಿ ಅದು ಯಾರಿಗೂ ಕೇಳಿಸಲೇ ಇಲ್ಲ. ಪ್ರವಾಹದ ಗದ್ದಲ ಒಂದು ಕಡೆ, ಜನರ ಕೂಗಾಟ ಒಂದು ಕಡೆ, ಇವೆಲ್ಲವೂ ನಡೀತಿದ್ದಂತಹ ಪ್ರದೇಶದಲ್ಲಿ ಆಕೆಯ ಕೂಗು ಯಾರಿಗೂ ಕೇಳಿಸಲೇ ಇಲ್ಲ. ದೇವಾಲಯದ ಸರಳೊಂದನ್ನು ಹಿಡಿದು ಆಕೆ ನೇತಾಡುತ್ತಿದ್ದಳು. ನೀರು ಬರ್ತಿರ್ತಕ್ಕಂಥ ರಭಸದಲ್ಲಿ ಆಕೆ
ತೇಲ್ಕೊಂಡು ಹೋಗಬೇಕಿತ್ತು. ಆಕೆ ಏನು ಮಾಡಿದ್ಲು, ಧೈರ್ಯವಾಗಿ ಒಂದು ಸರಳನ್ನು ಹಿಡಿದು ಅಲ್ಲೇ ನೇತಾಡ್ತಿದ್ಲು. ಸ್ವಲ್ಪ ಸಮಯದ ನಂತರ ಓರ್ವ ಬಾಲಕನ ಚೀತ್ಕಾರ ಕೇಳಿಸಿತು. ಇಲ್ಲಿ ನೋಡಿ ಹೇಳ್ತಾ ಇದ್ದಾರೆ, ಆಕೆ ಸರಳು ಹಿಡ್ಕೊಂಡು ನೇತಾಡ್ತಾ ಇದ್ದಾಳೆ. ಸ್ವಲ್ಪ ಸಮಯದ ಅನಂತರ ಒಬ್ಬ ಬಾಲಕನ ಚೀತ್ಕಾರ ಕೇಳಿಸಿತು. ಅಲ್ಲಿ ಒಂದು ಹುಡುಗನ ಕಿರ್ಚಾಟ ಕೂಗಾಟ ಕೇಳಿಸ್ತು. ಆಕೆ ಕಿವಿಗೊಟ್ಟು ಆಲಿಸಿದಳು ಅಂದರೆ ಕೇಳಿಸ್ಕೊಂಡ್ಳು. ಆಕೆ ಏನು ಮಾಡಿದ್ಲು, ಕಿವಿ ಕೊಟ್ಟು ಇದೇನೋ ನನ್ನ ತಮ್ಮನ ವಾಯ್ಸೇ ಇದೆಯಲ್ಲ, ತಮ್ಮನ ಒಂದು ಧ್ವನಿ ಥರ ಕೇಳ್ತಾ ಇದೆಯಲ್ಲ ಅಂಥೇಳಿ ಏನು ಮಾಡಿದ್ಲು, ಆಕೆ ಕೇಳಿಸ್ಕೊಂಡ್ಳು. ಆ ಧ್ವನಿ ಮಹಿಕಾಳ ತಮ್ಮನದು. ಕಡೆಗಳಿಗೆ ಕನ್ಫರ್ಮ್ ಆಯಿತು, ಆ ಧ್ವನಿ ನನ್ನ ತಮ್ಮನದು ಅಂಥೇಳಿ. ಆಕೆ ಜಲಪ್ರವಾಹವು ಆತನನ್ನು ರಭಸದಿಂದ ಒಳಕ್ಕೆ ಎಸೆಯಿತು. ಆ ಜಲಪ್ರವಾಹ ಏನಾಗ್ತಾ ಇದೆ, ಆ ಮಗು ಹೊರಗಡೆ ಹೋಗ್ತಾ ಇದೆ ಅನಿಸುತ್ತೆ. ಆ ಬರ್ತಾ ಇರ್ತಕ್ಕಂಥ ನೀರಿನ ರಭಸ ಆ ತಮ್ಮನನ್ನು ಒಳಕ್ಕೆ ಎಸೆಯಿತು. ಆಕೆ ಇರ್ತಕ್ಕಂಥ ಮಹಿಕಾ ಗುಪ್ತ ಕೂಡ ಒಳಗೆ ಇದ್ಲಲ್ವಾ, ಆಕೆ ಇರ್ತಕ್ಕಂಥ ಸ್ಥಳಕ್ಕೆ ಜೋರಾಗಿ ಎಸೀತು. ನೀರಿನ ರಭಸನೆ ಹಾಗೆ ಚಿಲ್ಡ್ರನ್. ಅದಕ್ಕೆ ಹೇಳ್ತಾರೆ ನೋಡಿ, ನೀರಿರ್ತಕ್ಕಂಥ ಪ್ರದೇಶದಲ್ಲಿ ಭಾಳ ಹುಷಾರಾಗಿರಿ. ನಮ್ಮ ಎಂಜಾಯ್ಮೆಂಟ್ ಅಂತ ಹೇಳಿ ನಾವು ಹೋಗಿ ನೀರಲ್ಲಿ ನಿಂತ್ಕೊಂಡು ಆಟ ಆಡ್ತಿರ್ತೀವಿ. ಆ ಕ್ಷಣದಲ್ಲಿ ಏನೋ ಆಯಿತು, ಆ ನೀರಿನ ರಭಸ ತಡಿಲಿಕ್ಕಾಗೋಲ್ಲ, ಯಾರಿಂದನೂ ನಿಲ್ಲಿಸ್ಲಿಕ್ಕಾಗಲ್ಲ. ಸೃಷ್ಟಿ ಬರ್ತಕ್ಕಂಥ ಬಿರುಗಾಳಿ ಇರಬಹುದು ಅಥವಾ ಈ ಪ್ರವಾಹ ಇರಬಹುದು, ಅಲೆಗಳು ಅಷ್ಟೇ. ಸಣ್ಣ ಮಕ್ಕಳು ಗೋವಾಗ ಬೀಚ್ ಅಲ್ಲಿ ಇಲ್ಲಿ ಹೋಗಿರ್ತೀರಿ, ಆ ಅಲೆಗಳ ರಭಸನೇ ತುಂಬ ಜೋರಾಗಿತ್ತು ಅಂತಂದರೆ ನಮ್ಮನ್ನು ಎಳ್ಕೊಂಡು ಸಮುದ್ರಕ್ಕೆ ತಗೊಂಡು ಹೋಗುವಂಥ ಶಕ್ತಿ ಆ ನೀರಿಗಿರುತ್ತೆ ಚಿಲ್ಡ್ರನ್. ಅದಕ್ಕೆ ಹೇಳ್ತಾರೆ ದೊಡ್ಡವರು, ನೀರಿರ್ತಕ್ಕಂಥ ಸ್ಥಳಕ್ಕೆ ಹೋದಾಗ ಬಹಳಷ್ಟು ಜಾಗರೂಕರಾಗಿರ್ಬೇಕು ನಾವು. ಇಲ್ಲಿ ನೋಡಿ ಮುಂದೆ, ಆತನ ಕಾಲು ಕಲ್ಲೊಂದಕ್ಕೆ ಜೋರಾಗಿ ಬಡಿಯಿತು. ಪಾಪ ಮಗುನ ನೀರು ಯಾವ ರಭಸ ಬಂದು ಎಸಿತಲ್ಲ, ಆ ಎಸೆದಂಥ ಸಮಯದಲ್ಲಿ ಆ ಮಗು ಬರುವಂತಹ ಸಮಯಕ್ಕೆ ಒಂದು ಜೋರಾಗಿ ಕಲ್ಲಿಗೆ ಆತನ ಕಾಲು ಬಡಿದು ಬಿಡುತ್ತೆ. ಮೂಳೆ ಮುರಿದೇ ಹೋಯಿತು. ಮೂಳೆ ಮುರಿದು ಹೋಗುವಷ್ಟು ರಭಸದಿಂದ ಎಸಿದಂತೆ ಚಿಲ್ಡ್ರನ್ ನೋಡಿ. ನೆಕ್ಸ್ಟ್, ಮಹಿಕಾಳಿಗೆ ಈಜು ಬರುತ್ತಿರಲಿಲ್ಲ. ಆಕೆಗೆ ಈಜು ಬರ್ತಿರಲಿಲ್ಲಂತೆ, ಅಂದರೆ ಈಜೋದು ಸ್ವಿಮ್ ಮಾಡಲಿಕ್ಕೆ ಮಹಿಕಾಳಿಗೆ ಬರ್ತಿರಲಿಲ್ಲ. ಆದರೂ ಧೈರ್ಯಗೆಡದೆ ಅವನತ್ತ ಕೈ ಬೀಸಿದಳು. ಅಲ್ಲಿ ನೋಡಿ, ಮತ್ತೊಬ್ಬರು ಯಾರು ಆದರೆ ಹೆದರಿ ಆಲ್ರೆಡಿ ಅಲ್ಲೇ ಜೀವ ಹೋಗಿರುತ್ತೆ. ಈ ಮಹಿಕಾಳು ಧೈರ್ಯವಾಗಿ ಏನು ಮಾಡ್ತಾಳೆ, ಅವನತ್ತ ಕೈ ಬೀಸ್ತಾಳೆ, ಕೈಯನ್ನು ಕೊಡ್ತಾಳೆ. ಈಗ ಯಾರೋ ಒಬ್ಬರು ಹಾಗೆ ಅಲ್ಲ, ನೀರಲ್ಲಿ ಬಿದ್ದು ಮುಳುಗ್ತಿದ್ದಾರೆ ಅಂತಂದಾಗ ಯಾರೋ ಒಬ್ಬರು ಈಜು ಬರ್ತಕ್ಕಂಥವ್ರು ಅಥವಾ ಮತ್ತೊಬ್ಬರು ಸಹಾಯ ಮಾಡ್ತಾ ಇರೋವಂಥವ್ರು ಕೈ ಹಾಕಿ ಎಳ್ಕೋತಾರೆ, ಅಥವಾ ಮತ್ತೊಂದೇನೋ ಹಗ್ಗನೋ ಅಥವಾ ಏನೋ ಒಂದು ಅವರನ್ನು ಎಳ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತಾ ಅಂಥೇಳಿ ಕೈ ಬೀಸ್ತೀವಿ, ಹೌದಾ? ಹಾಗೆ ಇವಳು ಕೂಡ ಏನು ಮಾಡಿದ್ಲು, ಅವನತ್ತ ಕೈ ಬೀಸಿದಳು. ಆತನನ್ನು ಬಲವಾಗಿ ತನ್ನೆಡೆಗೆ ಸೆಳೆದುಕೊಂಡಳು. ಜೋರಾಗಿ ಕೈ ಹಿಡ್ಕೊಂಡು ಅವನನ್ನು ಎಳ್ಕೋತಾಳೆ ಚಿಲ್ಡ್ರನ್. ನೆಕ್ಸ್ಟ್ ನೋಡಿ, ರಭಸವಾಗಿ ಬರುತ್ತಿದ್ದ ನೀರು, ಮಣ್ಣು ಅವರ ಮೂಗು ಬಾಯಿಗಳಿಗೆ ನುಗ್ಗಿತ್ತು. ಜೋರಾಗಿ ಪ್ರವಾಹ ಬರುವಾಗ ಮಣ್ಣು ನೀರು ಎಲ್ಲವೂ ಏನಾಯಿತು, ಅವರ ಬಾಯಿಗೆ ಮೂಗಿಗೆ ಹೋಗ್ತಾ ಇತ್ತು. ಆದರೂ ಅವಳು ಎದೆಗುಂದಲಿಲ್ಲ, ಆದರೂ ಕೂಡ ಅವಳು ಹೆದರಲಿಲ್ಲ. ನೋಡಿ, ತನ್ನ ಪುಟ್ಟ ತಮ್ಮನನ್ನು ರಕ್ಷಿಸುವುದೊಂದೇ ಅವಳ ಗುರಿಯಾಗಿತ್ತು. ತಮ್ಮನನ್ನು ರಕ್ಷಿಸಬೇಕು, ಅದಷ್ಟೇ ಅವಳ ತಲೆ ಒಳಗಿದ್ದಿದ್ದಕ್ಕೆ ಆಕೆಗೆ ಮೂಗೊಳಗೆ ಬಾಯೊಳಗೆ ಹೋಗ್ತಿರ್ತಕ್ಕಂಥ ನೀರಿಂದು ಸಹಿತ ಆಕೆಗೆ ಪ್ರಜ್ಞೆ ಇಲ್ಲ. ನನಗದೆಲ್ಲ ಮುಖ್ಯ ಅಲ್ಲ, ನನ್ನ ತಮ್ಮನನ್ನು ಉಳಿಸ್ಕೋಬೇಕು ಅನ್ನೋದೊಂದೇ ಅವಳಿಗೆ ಗುರಿಯಾಗಿತ್ತು. ಸಹಾಯಕ್ಕಾಗಿ ಅರಚಾಡಿದಳು. ಏನು ಮಾಡೋಕ್ಕಾಗುತ್ತೆ, ತಮ್ಮನನ್ನು ಹಿಡ್ಕೊಂಡು ನಿಂತಿದ್ದಾಳೆ. ಮತ್ತೊಬ್ರು ಯಾರು ಸಹಾಯಕ್ಕೆ ಬರ್ತಾರಾ ಅನ್ನೋ ಒಂದು ಹೋಪ್ಸನ್ನು ಇಟ್ಕೊಂಡು ಆಕೆ ಏನು ಮಾಡ್ತಿದ್ದಾಳೆ, ಜೋರಾಗಿ ಹೋಗ್ತಾ ಇದ್ದಾಳೆ. ಯಾರೂ ಹತ್ತಿರ ಸುಳಿಯಲಿಲ್ಲ, ಎಲ್ಲರೂ ಹೊರಗಡೆ ಇದ್ದಾರೆ, ಇವರಷ್ಟೇ ಒಳಗಡೆ ಸಿಗಾಕೊಂಡಿದ್ದಾರೆ ಚಿಲ್ಡ್ರನ್. ಹಾಗಾಗಿ ಯಾರೂ ಕೂಡ ಹೆದರಿ ಒಳಗೆ ಬರಲಿಕ್ಕೆ ಆಗ್ತಾ ಇಲ್ಲ. ನೀರು ಮತ್ತೂ ಏರುತ್ತಿತ್ತು. ನೀರೇನಾಗ್ತಾ ಇದೆ, ಪ್ರವಾಹಕ್ಕೆ ತುಂಬಿ ಜಾಸ್ತಿ ಮೇಲಕ್ಕೆ ಬರ್ತಾ ಇದೆ. ನೆಕ್ಸ್ಟ್ ನೋಡಿ, ರಾತ್ರಿ ಇಡೀ ಮಹಿಕಾ ತನ್ನ ತಮ್ಮನನ್ನು ಅಪ್ಪಿಕೊಂಡು ಸರಳನ್ನು ಹಿಡಿದು ಅಲ್ಲೇ ಕುಳಿತಿದ್ದಳು. ರಾತ್ರಿ ಇಡೀ ಊಟ ಇಲ್ಲ, ನಿದ್ದೆ ಇಲ್ಲ, ತಿಂಡಿ ಇಲ್ಲ. ಹೇಗೆ ಅಂತಂದರೆ ಆಕೆಗೆ ತಮ್ಮನನ್ನು ರಕ್ಷಿಸ್ಕೋಬೇಕು, ಒಂದೆಲ್ಲೋ ನಂಬಿಕೆ, ನಾನು ಬದುಕ್ತೀನಿ, ನಾನು ನನ್ನ ತಮ್ಮ ಬದುಕ್ತೀವಿ ಅನ್ನೋ ನಂಬಿಕೆ ಮೇಲೆ ಆಕೆ ಏನು ಮಾಡ್ತಿದ್ದಾಳೆ, ತನ್ನ ತಮ್ಮನನ್ನು ಅಪ್ಪಿಕೊಂಡು ಸರಳನ್ನು ಗಟ್ಟಿಯಾಗಿ ಹಿಡಿದು ರಾತ್ರಿ ಇಡೀ ಅಲ್ಲೇ ಕಳೀತಾಳೆ. ಹೊಟ್ಟೆಗೆ ಕೊಚ್ಚೆ ನೀರೇ ಆಹಾರ, ಅಲ್ಲಿ ಇನ್ನೇನೇ ತಂದು ತಿನ್ನಲಿಕ್ಕಾಗ್ತದೆ, ಅಲ್ಲಿ ಬರ್ತಕ್ಕಂಥ ಕೊಚ್ಚೆ ನೀರನ್ನೇ ಕುಡಿದು ಆಹಾರವನ್ನಾಗಿಸ್ಕೊಂಡಿದ್ದಾರೆ. ಮತ್ತು ಒಂದು ದಿನ ಕಳೆಯಿತು. ಅದೇ ರೀತಿ ಒಂದು ದಿನ ಕಂಪ್ಲೀಟಾಗಿ ಕಳೀತು ಚಿಲ್ಡ್ರನ್. 3ನೆಯ ದಿವಸಕ್ಕೆ ನೀರಿನ ರಭಸ ತಗ್ಗಿತ್ತು. ನೋಡಿ, 2 ದಿನ ಕಳೆದ ನಂತರ 3ನೆಯ ದಿನಕ್ಕೆ
ಆ ನೀರಿನ ಒಂದು ರಭಸ ಕಮ್ಮಿ ಆಯಿತು. ರಕ್ಷಣಾ ಪಡೆಯವೊಂದಿಗೆ ಆಕೆಯ ತಾಯಿ ದೇವಾಲಯದೊಳಗೆ ಬಂದಳು. ನೋಡಿಲಿ, ಅಲ್ಲಿ ತಾಯಿಗೂ ಕೂಡ ಒಂದು ಹೋಪು, ನನ್ನ ಮಕ್ಕಳು ಅಲ್ಲೆಲ್ಲೋ ಒಳಗೆ ಬದುಕಿರಬಹುದೇನೋ ಅನ್ನೋ ಒಂದು ನಂಬಿಕೆ ಮೇಲೆ ಏನು ಮಾಡ್ತಾ ಇದ್ದಾಳೆ, ರಕ್ಷಣಾ ಪಡೆ ಅಂತಂದರೆ ನಮ್ಮನ್ನು ರಕ್ಷಿಸಲಿಕ್ಕೆ ಅಂತ ಇರ್ತಕ್ಕಂಥ ಜನ. ಏನಾದ್ರು ತೊಂದರೆ ಆಯಿತು ಅಂತಂದರೆ ಏನು ಮಾಡ್ತಾರೆ ಹೇಳಿ, ಪೊಲೀಸ್ನವ್ರನ್ನ ಕರಿತೀವಿ, ಹೌದಾ? ಇಲ್ಲ ಅದಕ್ಕೆ ಅಂತಲೇ ಗಾರ್ಡ್ಸ್ಗಳಿರ್ತಾರೆ, ಅವರನ್ನು ನಾವು ಕರ್ಕೊಳ್ತೇವೆ, ಹೌದಾ? ಇಲ್ಲ ಅದೇ ರೀತಿ ರಕ್ಷಣಾ ಪಡೆ, ಇಂತಹ ಒಂದು ಸಮಯದಲ್ಲಿ ಸರ್ಕಾರ ರಕ್ಷಣಾ ಪಡೆಗಳನ್ನು ಕಳಿಸ್ತಿದೆ. ಅದೇ ರೀತಿ ಅವರೊಂದಿಗೆ ಆಕೆಯ ತಾಯಿ ಏನು ಮಾಡ್ತಾಳೆ, ದೇವಾಲಯದೊಳಗೆ ಬರ್ತಾಳೆ. ತಮ್ಮನನ್ನು ತಬ್ಬಿಕೊಂಡು ಅನ್ನ ನೀರಿಲ್ಲದೆ ನಿತ್ರಾಣ ಸ್ಥಿತಿಯಲ್ಲಿ ಗೋಡೆಗೊರೆಗಿ ಕುಳಿತಿದ್ದ ಮಹಿಕಾಳನ್ನು ಕಂಡರು. ಹೀಗೆಂದರೆ ತಮ್ಮನನ್ನು ಸಹಿತ ಅವಳು ಕೈ ಬಿಟ್ಟಿಲ್ಲ, ಗಟ್ಟಿಯಾಗಿ ಹಿಡ್ಕೊಂಡು ಆಕೆ ಅನ್ನ ನೀರಿಲ್ಲದೆ ಸುಸ್ತಾಗಿದ್ದಾರೆ, ಬದುಕಿದ್ದಾರೆ, ಸುಸ್ತಾಗಿದ್ದಾರೆ. ಆ ಸಮಯದಲ್ಲಿ ಒಳಗೆ ಬಂದಂತಹ ರಕ್ಷಣಾ ಪಡೆಯವರು ಎಲ್ಲರೂ ಆಕೆಯನ್ನು ನೋಡ್ತಾರೆ. ಮಕ್ಕಳನ್ನು ಆ ಸ್ಥಿತಿಯಲ್ಲಿ ಕಂಡ ತಾಯಿಗೆ ದುಃಖ ಉಮ್ಮಳಿಸಿ ಬಂತು. ಹೀಗೆ ನೋಡಿ ಚಿಲ್ಡ್ರನ್, ಹೌದಲ್ಲ, ಅಮ್ಮಂದ್ರಿಗೆ ನಾವ್ಯಾರೋ ಮಕ್ಕಳು, ಈಗ ನೀವು ಸಣ್ಣ ಮಕ್ಕಳು ಒಂದು 2 ದಿನ ಅಮ್ಮನ ಕಣ್ಣಿಗೆ ಕಂಡಿಲ್ಲ ಅಂತಂದ್ಬಿಟ್ರೆ ಸಡನ್ನಾಗಿ ತಾಯಿ ತಂದೆಗೆ ಹೇಗಾಗತ್ತೆ ಅಂತಂದರೆ ಏನೋ ಕಳ್ಕೊಂಡ್ವಿ, ಜೀವನೇ ಕಳ್ಕೊಂಡ್ವಿ ಅನ್ನೋ ಸ್ಥಿತಿ ಎಲ್ಲ ಅವರಿಗಾಗಿರುತ್ತೆ. ಅದಕ್ಕೆ ಚಿಲ್ಡ್ರನ್ ಎವ್ರಿ ಟೈಮ್ ಹೇಳ್ತೀವಿ, ಹೊರಗಡೆ ಒಬ್ಬೊಬ್ಬರೇ ಹೋಗಬೇಡಿ, ತಂದೆ ತಾಯಿಯ ಜೊತೆಯಲ್ಲಿ ಹೋಗಿ. ತಂದೆ ತಾಯಿ ಇಲ್ಲದೆ ಇರೋಂಥ ಸಮಯದಲ್ಲಿ ನೀವೇನು ಮಾಡಬೇಕು, ಯಾರೋ ಕರೆದ್ರು ಅಂಥೇಳಿ ಹೋಗ್ಬಿಡೋದು, ಅಥವಾ ಆಟಕ್ಕೆ ಅಂತ ಹೋಗೋದು, ಅಲ್ಲೇನೋ ನಿಮಗಾಯಿತು, ತಂದೆ ತಾಯಿಗೆ ವಿಷಯನ ತಿಳಿಸ್ತೇನೆ ಹೊರಗಡೆ ಅಡ್ಡಾಡೋದು, ಇವೆಲ್ಲ ಒಳ್ಳೆಯದಲ್ಲ ಚಿಲ್ಡ್ರನ್. ನಿಮಗೇನೇ ತೊಂದರೆ ಆದರೂ ಹೆತ್ತ ತಂದೆ ತಾಯಿಗಳಿಗೆ ಸತ್ತು ಹೋಗುವಷ್ಟು, ಅಂದರೆ ಜೀವನ ಕಳ್ಕೊಳ್ಳೋ ಅಷ್ಟು ದುಃಖ ಆಗಿರ್ತದೆ. ಆ ಕಾರಣಕ್ಕೆ ಹೇಳೋದು, ಸಣ್ಣ ಮಕ್ಕಳು ನೀವೇನು ಮಾಡಬೇಕು, ಎಲ್ಲೇ ಹೊರಗಡೆ ಹೋಗಬೇಕು ಅಂತಂದರೂ ತಂದೆ ತಾಯಿಯ ಪರ್ಮಿಷನ್ ಇರಬೇಕು, ಜೊತೆಗೆ ತಂದೆ ತಾಯಿಯ ಜೊತೆಯಲ್ಲಿನೇ ಹೋಗಬೇಕು. ಅದೇ ರೀತಿ ನೋಡಿ ಚಿಲ್ಡ್ರನ್, ಇಲ್ಲಿ ತಾಯಿ ಹೇಗೆ ಅಳುತ್ತಿದ್ದಾಳೆ ಅಂತಂದರೆ, 2 ಮಕ್ಕಳು 3 ದಿನ ಊಟ ಇಲ್ಲ, ನಿದ್ದೆ ಇಲ್ಲ, ಶಕ್ತಿ ಇಲ್ಲದೇ ಆ ಗೋಡೆಗೆ ಹೊರಗೆ ಕುಳಿತಿರೋದನ್ನು ನೋಡಿ ನನ್ನ ಮಕ್ಕಳು ಬದುಕಿದಾವ ಇಲ್ವಾ ಅನ್ನೋದೇ ಆಕೆ ಗೊತ್ತಿಲ್ಲ. ಆದರೂ ಕೂಡ ಆಕೆ ಏನು ಮಾಡ್ತಿದ್ದಾಳೆ, ಜೋರಾಗಿ ಅಳ್ಕೊಳ್ತಾ ದುಃಖದಿಂದ ಮಕ್ಕಳನ್ನು ಗಟ್ಟಿಯಾಗಿ ತಬ್ಕೊಳ್ತಾ ಇದ್ದಾಳೆ. ಮರುದಿವಸ ಮಹಿಕಾಳ ವೀರಗಾಥೆಯನ್ನು ಪತ್ರಿಕೆ, ದೂರದರ್ಶನ, ರೇಡಿಯೋಗಳು ಪ್ರಸಾರ ಮಾಡಿದವು. ಮರುದಿವಸ ಏನಾಯಿತು, ಮನೆಗೆ ಹೋದ್ಲು, ರೆಸ್ಟ್ ಎಲ್ಲ ಆಯಿತು. ನೆಕ್ಸ್ಟ್ ಡೇ ಏನಾಯಿತು, ಆಕೆಯ ಒಂದು ಆ ಸಾಹಸ, ಇದು ಸಾಹಸ ಕಾರ್ಯನೇ. ಆಕೆನೂ ಸಣ್ಣೋಳು, 9 ವರ್ಷದ ಹುಡುಗಿ ತನ್ನ ತಮ್ಮನನ್ನು ಗಟ್ಟಿಯಾಗಿ ಹಿಡ್ಕೊಂಡು ಅಂತಹ ದೊಡ್ಡ ಪ್ರವಾಹದಲ್ಲಿ ಕೊಚ್ಕೊಂಡು ಹೋಗದೇನೆ ಒಂದು ಸರಳನ್ನು ಗಟ್ಟಿಯಾಗಿ ಹಿಡ್ಕೊಂಡು ಆಕೆ ಬದುಕ್ತೀನಿ ಅನ್ನೋ ನಂಬಿಕೆಯೊಂದಿಗೆ ಜೀವವನ್ನು ಹಿಡ್ಕೊಂಡು ತನ್ನ ತಮ್ಮನ ಜೀವವನ್ನು ಸಹಿತ ಕಾಪಾಡ್ತಾಳೆ, ಹೌದಾ? ಇದು ಒಂದು ಶೌರ್ಯ ಕಾರ್ಯನೇ ಚಿಲ್ಡ್ರನ್. ಹಾಗಾಗಿ ಈ ಒಂದು ಶೌರ್ಯ ಕಾರ್ಯವನ್ನು ರೇಡಿಯೋ, ದೂರದರ್ಶನ, ಪತ್ರಿಕೆಗಳು ಅಂದರೆ TV, ರೇಡಿಯೋದಲ್ಲೆಲ್ಲ ಸುದ್ದಿಯಾಗೋಯಿತು. ಆಕೆಯ ಶೌರ್ಯವನ್ನು ಮನಗಂಡು ರಾಷ್ಟ್ರಪತಿಯವರು 2014 ಜನವರಿ 26ರಂದು ರಾಷ್ಟ್ರೀಯ ಶೌರ್ಯ ಪ್ರಶಸ್ತಿಯನ್ನು ಕೊಟ್ಟು ಗೌರವಿಸಿತು. ನೋಡಿ ಇಲ್ಲಿ ಅದೇ ಮರು ವರ್ಷದಲ್ಲಿ ಜನವರಿ 26ರಂದು ಅಂದರೆ ಗಣರಾಜ್ಯೋತ್ಸವದಂದು ಆಕೆಗೆ ರಾಷ್ಟ್ರೀಯ ಶೌರ್ಯ ಪ್ರಶಸ್ತಿ, ಆಕೆ ಮಾಡಿರ್ತಕ್ಕಂಥ ಸಾಧನೆ ತುಂಬ ದೊಡ್ಡದು ಅನ್ನೋದನ್ನು ತಿಳ್ಕೊಂಡು ಗುರುತಿಸಿ ರಾಷ್ಟ್ರಪತಿಯವರು ಏನು ಮಾಡ್ತಾರೆ, ರಾಷ್ಟ್ರೀಯ ಶೌರ್ಯ ಪ್ರಶಸ್ತಿಯನ್ನು ಕೊಟ್ಟು ಆಕೆಯನ್ನು ಗೌರವಿಸ್ತಾರೆ. ಅದೇ ಸಮಯದಲ್ಲಿ ಅವರೊಂದು ಮಾತನ್ನು ಹೇಳ್ತಾರೆ ನೋಡಿ, ಇಂದಿನ ಮಕ್ಕಳು ಮುಂದಿನ ಧೀರ ಜನಾಂಗವಾಗಬೇಕೆಂಬ ಸಂದೇಶವನ್ನು ರಾಷ್ಟ್ರಪತಿಯವರು ತಮ್ಮ ಭಾಷಣದಲ್ಲಿ ಸಾರಿದರು. ಹೌದು, ಇದೇ ರೀತಿ ಎಲ್ಲ ಮಕ್ಕಳು, ಸಾಕಷ್ಟು ಮಕ್ಕಳು ಧೈರ್ಯದಿಂದ ಒಂದು ಶೌರ್ಯ ಕಾರ್ಯಗಳನ್ನು, ಈಗ ಯಾರೋ ಒಬ್ಬರು ಸಾಯ್ತಾ ಇದ್ದಾರೆ ಅಂತಂದರೆ ಈಗಿನ ಕಾಲದಲ್ಲಿ ನಿಂತು ಸೆಲ್ಫಿ ಫೋಟೋ ಹೊಡೆಯೋರೇ ಜಾಸ್ತಿ ಚಿಲ್ಡ್ರನ್. ಅದಾಗಬಾರ್ದು. ನಿಮ್ಮ ಕಣ್ಣೆದುರಿಗೆ ಯಾರಿಗೋ ಒಬ್ರಿಗೆ ತೊಂದರೆ ಆಗ್ತಾ ಇದೆ ಅಂತಂದರೆ, ಅಥವಾ ಅವರೇನೋ ಒಂದು ಅಸಹಾಯಕ ಪರಿಸ್ಥಿತಿಲಿದ್ದಾರೆ ಅಂತಂದರೆ ಮೊದಲು ಮಾಡಬೇಕಾಗಿರೋ ಕೆಲಸ ಏನೋ ಹೆಲ್ಪ್ ಮಾಡಬೇಕು, ಸಹಾಯ ಹಸ್ತವನ್ನು ಮೊದಲು ನೀಡಬೇಕು ಚಿಲ್ಡ್ರನ್. ಆ ರೀತಿಯಾಗಿ ಶೌರ್ಯ ಕಾರ್ಯಗಳನ್ನು ನೀವು ಸಹಿತ ಮಾಡುವಂಥ ಧೀರ ಜನಾಂಗ ಆಗಬೇಕು. ಹೆದರಿಕೆಯನ್ನು ಬಿಟ್ಟು ಧೈರ್ಯವಾಗಿ ಮುನ್ನುಗ್ಗತಕ್ಕಂಥ ಜನಾಂಗವಾಗಿ ಮಕ್ಕಳು ಬೆಳಿಬೇಕು ಅನ್ನೋ ಒಂದು ಸಂದೇಶವನ್ನು ಅವರ ಭಾಷಣದಲ್ಲಿ ತಿಳಿಸ್ತಾರೆ ಚಿಲ್ಡ್ರನ್. ಇಂತಹ ಸಾಹಸ ಮಾಡಿದ ಮಹಿಕಾ ಗುಪ್ತಾಳನ್ನು ಎಷ್ಟು ಕೊಂಡಾಡಿದರೂ ಸಾಲದು. ಎಸ್ ಚಿಲ್ಡ್ರನ್, ಸಾಹಸ ಮಾಡಿರ್ತಕ್ಕಂಥ ಈಕೆ ಮಹಿಕಾ ಗುಪ್ತಾ, ಇವಳೇನಿದ್ದಾಳೆ, ಇವಳನ್ನು ಎಷ್ಟು ಹೊಗಳಿದ್ರೂ ಸಾಲದು, ಹೌದಾ?
ಇದೇ ರೀತಿ ನಾವು ಕೂಡ ನಾವಾಗಿರ್ಬೋದು, ಮುಂದಿನ ಜನಾಂಗಗಳಾಗಿರ್ಬೋದು, ಅಥವಾ ಹಿಂದಿರ್ತಕ್ಕಂಥ ಜನಾಂಗ ಆಗಿರ್ಬೋದು, ಯಾರೇ ಆಗಿರಬಹುದು, ಒಂದು ಸಾಹಸ ಕೃತ್ಯಗಳನ್ನು ಮಾಡ್ತಾ ಇರಬೇಕು. ಹಾಗಂತ ಹೋಗಿ ನಾನು ಮಾಡ್ತೀನಿ ಅನ್ನೋದು ಆಗೋದಿಲ್ಲ. ಆ ಸಮಯ ಬಂದಾಗ, ನಿಮಗೆ ಒಂದು ಆಪರ್ಚುನಿಟಿ ಸಿಕ್ಕಾಗ ಎಂದೂ ಕಳ್ಕೋಬಾರ್ದು ಅನ್ನೋದನ್ನು ನಾನು ಹೇಳ್ತಾ ಇದ್ದೀನಿ ಚಿಲ್ಡ್ರನ್. ಯಾವ ರೀತಿ ನಿಮಗೇನೋ ಒಂದು ಸಹಾಯ ಮಾಡಲಿಕ್ಕೆ ಅವಕಾಶ ಸಿಕ್ತು, ಅಥವಾ ಮತ್ತೊಬ್ಬರನ್ನ ಬದುಕಿಸ್ಲಿಕ್ಕೆ ನಿಮಗೊಂದು ಅವಕಾಶ ಸಿಕ್ತು ಅಂತಂದರೆ ಗೋ ಹೆಡ್ ಮಾಡಬೇಕು, ಧೈರ್ಯವಾಗಿ ಮುನ್ನುಗ್ಗಬೇಕು ಅನ್ನೋದನ್ನು ಹೇಳ್ತಾ ಈ ಒಂದು ಬಾಲಕಿಯ ವೀರಗಾಥೆಯನ್ನು ಈ ಗದ್ಯದಲ್ಲಿ ನಾವು ತಿಳ್ಕೊಂಡ್ವಿ ಚಿಲ್ಡ್ರನ್. ನೀವು ಕೂಡ ಈಕೆಯ ಹಾಗೆ ಧೈರ್ಯ, ಶೌರ್ಯ ಪ್ರತಿಯೊಂದನ್ನು ಹೊಂದಿಕೊಂಡು ಮಕ್ಕಳು ನೀವು ಧೈರ್ಯವಾಗಿ ಪ್ರತಿಯೊಂದಕ್ಕೂ ಮುನ್ನುಗ್ರಿ, ಒಳ್ಳೆ ಕಾರ್ಯಗಳನ್ನು ಮಾಡಿ ನಿಮ್ಮ ಒಂದು ಜೀವನದಲ್ಲಿ ಎಷ್ಟು ಸಾಧ್ಯನೋ ಅಷ್ಟು ಸಾಧನೆಯನ್ನು ಮಾಡಲಿಕ್ಕೆ ಪ್ರಯತ್ನ ಪಡಿ ಅಂತ ಹೇಳ್ತಾ ನಾನು ಈ ಪಾಠವನ್ನು ಮುಗಿಸ್ತೇನೆ ಚಿಲ್ಡ್ರನ್. ಥ್ಯಾಂಕ್ ಯು. ಎಸ್ ಚಿಲ್ಡ್ರನ್, ಈಗ ನಿಮಗೆ ಲೆಸನ್ ವಿಡಿಯೋ ಮುಖಾಂತರ ನಾನು ಆ ಪಾಠದ ವಿವರಣೆಯನ್ನು ಕೊಟ್ಟೆ, ಹೌದಾ? ನಿಮ್ಮ ಪಠ್ಯಪುಸ್ತಕವನ್ನು ತೆಗಿರಿ ಚಿಲ್ಡ್ರನ್. ಇಲ್ಲಿ ಕೆಲವೊಂದು ವಿವರಗಳನ್ನು ಕೊಟ್ಟಿದ್ದಾರೆ. ಅಭ್ಯಾಸ ಭಾಗವನ್ನು ಒಂದು ಸರಿ ನೋಡೋಣ. ಎಸ್ ಚಿಲ್ಡ್ರನ್, ನೋಡಿ ಇಲ್ಲಿ ವಿವರ ತಿಳಿಯಿರಿ ಅಂತ ಇದೆ. ಉತ್ತರಾಖಂಡ ಅಂತಂದರೆ ಉತ್ತರ ಭಾರತದ ಒಂದು ರಾಜ್ಯ. ಇದು ಒಂದು ರಾಜ್ಯದ ಹೆಸರು ಚಿಲ್ಡ್ರನ್. ಕೇದಾರನಾಥ ಅಂತಂದರೆ ಉತ್ತರಾಖಂಡ ರಾಜ್ಯದಲ್ಲಿರುವಂತಹ ಪ್ರಸಿದ್ಧ ಶಿವನ ದೇವಾಲಯ. ಕೇದಾರನಾಥ ಅಂತಂದರೆ ಈಶ್ವರನಿಗೆ ಹೇಳ್ತಕ್ಕಂಥ ಇನ್ನೊಂದು ಹೆಸರು ಚಿಲ್ಡ್ರನ್. ಶಿವನ ದೇವಾಲಯಕ್ಕೆ ಕೇದಾರನಾಥ ದೇವಾಲಯ ಅಂಥೇಳಿ ಕರಿತಿದ್ವಿ. ನೆಕ್ಸ್ಟ್ ರಕ್ಷಣಾ ಪಡೆ ಆಗಲಿ ನಿಮಗೆ ಲೆಸನ್ ಮಾಡುವಾಗ ಹೇಳಿದೆ. ರಕ್ಷಣೆಯನ್ನು ಮಾಡ್ತಕ್ಕಂಥ ಒಂದು ತಂಡ, ಅಪಾಯವಾದಾಗ ಕಾಪಾಡುವ ಸೈನಿಕರ ತಂಡ ಅಂತ ಕೊಟ್ಟಿದ್ದಾರೆ. ನಮಗೆ ರಕ್ಷಣೆ ಮಾಡಲಿಕ್ಕೆ ಅಂತಲೇ ಇರ್ತಕ್ಕಂಥ ಒಂದು ಜನಸಮೂಹ, ಅವರು ಸೈನಿಕರ ಒಂದು ಗುಂಪು. ಉಮ್ಮಳಿಸು ಅಂತಂದರೆ ಮೇಲೆ ಬರೋದು, ಉಕ್ಕಿ ಬರೋದು. ತುಂಬ ದುಃಖ ಆದಾಗ ನೋಡಿ ತಡ್ಕೊಳಕ್ಕಾಗೋದಿಲ್ಲ, ಒಂದೇ ಸಲ ಏನು ಮಾಡ್ತೀವಿ, ಜೋರಾಗಿ ಅಳಕ್ಕೆ ಶುರು ಮಾಡ್ತೀವಲ್ಲ, ಒಳಗೆ ದುಃಖ ಉಮ್ಮಳಿಸಿ ಬರುತ್ತೆ, ಅಂದರೆ ಉಕ್ಕಿ ಬರ್ತಕ್ಕಂಥದ್ದು. ರಾಷ್ಟ್ರಪತಿ ಅಂದರೆ ದೇಶದ ಪ್ರಥಮ ಪ್ರಜೆ ಅಂತ ಕರಿತೀವಿ ಅವ್ರನ್ನ. ವೀರಗಾಥೆ ಅಂತಂದರೆ ವೀರರ ಶೌರ್ಯವನ್ನು ಕುರಿತು ಹಾಡುವ ಕತೆ, ಕುರಿತು ಹೇಳ್ತಕ್ಕಂಥ ಹಾಡು ಅಥವಾ ಕತೆ. ವೀರಗಾಥೆ ಅಂತ ಯಾಕೆ ಹೇಳ್ತೀವಿ ಅಂತಂದರೆ, ಈಗ ಫಾರ್ ಎಕ್ಸಾಂಪಲ್ ಸಂಗೊಳ್ಳಿ ರಾಯಣ್ಣನ ಬಗ್ಗೆನೇ ಒಂದು ಸಾಂಗ್ ಇದೆ. ನೀವು ಲಾಸ್ಟ್ ಇಯರ್ ನಾನು ಯಾವುದೋ ಒಂದು ಮಗು ಹಾಡೋದನ್ನು ಕೇಳಿದ್ದೆ. ಆತನ ಒಂದು ಶೌರ್ಯ ಅಥವಾ ವೀರತನವನ್ನು ಅಥವಾ ಅವನ ಒಂದು ಯೋಧತನವನ್ನು ಹಾಡಿನ ಮುಖಾಂತರ ಹೊಗಳಿದ್ದಾರೆ ಚಿಲ್ಡ್ರನ್. ಆ ರೀತಿ ಹೇಳ್ತಕ್ಕಂಥ ಒಂದು ಹಾಡು ಅಥವಾ ಕತೆಗೆ ವೀರಗಾಥೆ ಅಂತ ಹೇಳಿ ಕರಿತೀವಿ. ಎಸ್, ಇಲ್ಲಿ ನಿಮಗೆ ಅಭ್ಯಾಸ ಭಾಗದಲ್ಲಿ ಕೆಲವೊಂದು ಪದಗಳನ್ನು ಸ್ವಂತ ವಾಕ್ಯದಲ್ಲಿ ಬಳಸಲಿಕ್ಕೆ ಹೇಳಿದ್ದಾರೆ. ಗುಂಪಿಗೆ ಸೇರಿದ ಪದವನ್ನು ಗುರುತಿಸಲಿಕ್ಕೆ ಹೇಳಿದ್ದಾರೆ ಚಿಲ್ಡ್ರನ್. ಒಂದು ವಾಕ್ಯದಲ್ಲಿ ಉತ್ತರಿಸಿ, ಹಾಗೆ 2 ವಾಕ್ಯದಲ್ಲಿ ಉತ್ತರಿಸಿ. ಭಾಷಾ ಚಟುವಟಿಕೆಯಾಗಿ ನಿಮಗೆ ಒಂದಷ್ಟು ಪದಬಂಧವನ್ನು ಇಲ್ಲಿ ಕೊಟ್ಟಿದ್ದಾರೆ ಚಿಲ್ಡ್ರನ್. ಹಾಗೆ ನೀರು ಪದಕ್ಕೆ ಇರತಕ್ಕಂಥ ಬೇರೆ ಇನ್ನೊಂದಷ್ಟು ಪದಗಳನ್ನು, ಅಂದರೆ ಸಂಬಂಧವಿರುವ ಪದಗಳನ್ನು ಬರೀರಿ ಅಂತ ಹೇಳಿದ್ದಾರೆ ಚಿಲ್ಡ್ರನ್. ಸರಿ, ಹಾಗಾದರೆ ಇವಷ್ಟು ಅಭ್ಯಾಸ ಭಾಗವನ್ನು ನಾನು ನಿಮಗೆ ಲೆಸನ್ ನೋಟ್ಸ್ನಲ್ಲಿ ಹಾಗೆ ಹೋಮ್ವರ್ಕ್ ಆಗಿ ನಾನು ಟೆಕ್ಸ್ಟ್ ಬುಕ್ ಕಾರ್ಯ, ಪಠ್ಯಪುಸ್ತಕ ಕಾರ್ಯಗಳಲ್ಲಿ ಹಾಗೆ ಲೆಸನ್ ನೋಟ್ಸ್ನಲ್ಲಿ ನಾನು ನಿಮಗೆ ಸೆಂಡ್ ಮಾಡ್ತೀನಿ ಚಿಲ್ಡ್ರನ್. ವಿಡಿಯೋವನ್ನು ಪದೇ ನೋಡೋದ್ರ ಮುಖಾಂತರ ಅರ್ಥ ಮಾಡ್ಕೊಳ್ಳಿ ಚಿಲ್ಡ್ರನ್. ಹಾಗೆ ಒಂದು ಬಾರಿ ಅರ್ಥ ಆಗಿಲ್ಲ ಅಂದರೆ ಅಗೇನ್ ಆ್ಯಂಡ್ ಅಗೇನ್ ಮತ್ತೆ ಕೇಳೋದ್ರ ಮುಖಾಂತರ ಪಾಠವನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ಹಾಗೆ ಕಳಿಸ್ತಕ್ಕಂಥ ಎಲ್ಲ ಲೆಸನ್ ನೋಟ್ಸ್, ಹೋಮ್ವರ್ಕ್, ಟೆಕ್ಸ್ಟ್ ಬುಕ್ ವರ್ಕ್ಶೀಟ್ ಹಾಗೆ ಯೋಜನಾ ಕಾರ್ಯ, ಪ್ರಾಜೆಕ್ಟ್ ವರ್ಕ್ ಪ್ರತಿಯೊಂದನ್ನು ಮಾಡಿ ಇಟ್ಕೊಳ್ಳಿ ಚಿಲ್ಡ್ರನ್. ನಾವು ಹೇಳೋ ದಿನಾಂಕದಂದು ನೀವೇನು ಮಾಡಬೇಕು, ಸ್ಕೂಲಿಗೆ ತಂದು ಸಬ್ಮಿಟ್ ಮಾಡಲಿಕ್ಕಿದೆ. ಸೊ ಹಾಗಾಗಿ ಟೈಮ್ ವೇಸ್ಟ್ ಮಾಡಬೇಡಿ. ಕಳಿಸಿರ್ತಕ್ಕಂಥ ಎಲ್ಲ ವರ್ಕನ್ನು ಆಯಾ ದಿನದಂದೇ ಬರೆದು ಕಂಪ್ಲೀಟ್ ಮಾಡ್ಕೊಳ್ಳಿ ಚಿಲ್ಡ್ರನ್. ಥ್ಯಾಂಕ್ ಯು.